ಪಾಕಿಸ್ತಾನದ ಡ್ರೋನ್ಗಳು ಕ್ಷಿಪಣಿಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ನಿಖರವಾಗಿ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಮತ್ತೊಂದು ಕಡೆ ರಾವಲ್ಪಿಂಡಿಯಲ್ಲಿರುವ ಪಾಕ್ ಏರ್ ಬೇಸ್ ಅನ್ನು ಉಡೀಸ್ ಮಾಡಿದೆ ಭಾರತದ ಬ್ರಹ್ಮಾಸ್ತ್ರ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಧ್ವಂಸ ಪಾಕಿಸ್ತಾನದ ಪ್ರಮುಖ ನಗರಗಳೇ ಚಿತ್ರ. ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಘಟೋತ್ಕಚ ಬ್ರಹ್ಮೋಸ್. ಇದು ಮೇ 10ರಂದು ನರಿ ರಾಷ್ಟ್ರದ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ನಿಮಿಷ 10 ಪಾಕ್ ಸೇನಾ ನೆಲೆ ಧ್ವಂಸ. ಹೇಗಿತ್ತು ಗೊತ್ತಾ ಬ್ರಹ್ಮೋಸ್ ರಣಾರ್ಭಟ? ಹೌದು, ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದು ಭಾರತದ ಮತ್ತೊಂದು ಘಾತಕ ಕ್ಷಿಪಣಿ ಬ್ರಹ್ಮೋಸ್. ಇಡೀ ಪಾಕಿಸ್ತಾನ ಬ್ರಹ್ಮೋಸ್ ಆರ್ಭಟಕ್ಕೆ ಪತರಗುಟ್ಟಿ ಹೋಗಿತ್ತು. ಪಾಕಿಸ್ತಾನದ ಪ್ರಧಾನಿಯೇ ಓಡಿ ಹೋಗುವಂತೆ ಮಾಡಿದ್ದು ಇದೇ ಬ್ರಹ್ಮೋಸ್. ಬ್ರಹ್ಮೋಸ್ ದಾಳಿಗೆ ರಾವಲ್ಪಿಂಡಿ ಚಿಂದಿ. 3 ವಾಯುನೆಲೆ ಧ್ವಂಸಗೊಳಿಸಿದ ರಾವಣ. ಮೇ 10ರಂದು ಭಾರತ ಪಾಕಿಸ್ತಾನದ 6-7 ವಾಯುನೆಲೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇದರಲ್ಲಿ ರಾವಲ್ಪಿಂಡಿ ಏರ್ಬೇಸ್ ಛಿದ್ರಗೊಂಡಿತ್ತು. ಈ ದಾಳಿ ಮಾಡಿದ್ದು ಬೇರೆ ಯಾವುದೇ ಕ್ಷಿಪಣಿ ಅಲ್ಲ, ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ. साथियों, जहां तक ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल्स में से ब्रह्मोस सिर्फ एक हथियार नहीं है, बल्कि यह अपने आप में एक मैसेज है. मैसेज हमारी आर्म्ड फोर्सेस के स्ट्रेंथ का है. मैसेज दुश्मन के प्रति हमारी डेटरेंस का है, प्रतिरोधक क्षमता का है. मैसेज हमारी बॉर्डर्स की सेफ गार्डिंग के हमारी प्रतिबद्धता का. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನ ಜಾಕೋಬ್ ಬಾದ್, ಬೋಲಾರಿಸ್ ಕರ್ದು ವಾಯುನೆಲೆ ಪುಡಿಯಾಗಿದ್ವು. ಬ್ರಹ್ಮೋಸ್ ದಾಳಿಗೆ ಅಪಾರ ಸಾವು ನೋವುಗಳಾಗಿವೆ. ಬೋಲಾರಿಯಲ್ಲಿ ಸುಮಾರು 7 ಜನ ಸಾವನ್ನಪ್ಪಿದ್ರೆ 15 ಜನರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರಂತೆ. ಅಷ್ಟಕ್ಕೂ ಈ ವಿಧ್ವಂಸಕ ಬ್ರಹ್ಮೋಸ್ನ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೋಡೋದಾದ್ರೆ, ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದರ ತೂಕ 3000 kg ಇದ್ದು 28 ಅಡಿ ಉದ್ದ ಹೊಂದಿದೆ. ಇನ್ನು 200ರಿಂದ 300 kg ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಇದೆ. ಭೂಮಿ, ಆಕಾಶ, ಸಮುದ್ರದಿಂದ ದಾಳಿ ಮಾಡಬಹುದಾಗಿದೆ. 400 ಕಿಲೋಮೀಟರ್ ದೂರದ ತನಕ ದಾಳಿ ಮಾಡಬಲ್ಲ ಕೆಪಾಸಿಟಿ ಇದ್ದು ಭೂ ಆಧಾರಿತ ಟ್ರಾನ್ಸ್ಪೋರ್ಟರ್ ಲಾಂಚರ್ ಹೊಂದಿದೆ. ನೆಲದಿಂದ 5000 ಮೀಟರ್ ದೂರ ಹೋಗಬಲ್ಲ ಕ್ಷಿಪಣಿ ಇದಾಗಿದ್ದು ರಡಾರ್ಗಳಿಂದ ಕಣ್ತಪ್ಪಿಸಿ ನುಗ್ಗಿ ಹೊಡೆಯುತ್ತೆ. ಇನ್ನು ಬ್ರಹ್ಮೋಸ್ ಗುರಿ ಇಟ್ಟರೆ ಮಿಸ್ ಆಗೋ ಮಾತೇ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತದ DRDO ಹಾಗೂ ರಷ್ಯಾ ಜಂಟಿಯಾಗಿ ನಿರ್ಮಿಸಲಾಗಿದೆ. ಇದು ಬ್ರಹ್ಮಪುತ್ರ ನದಿ ಹಾಗೂ ರಷ್ಯಾದ ಮಾಸ್ಕೋ ನದಿಗಳೆರಡರ ಹೆಸರನ್ನ ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಅದರಂತೆ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನದ 10 ಸೇನಾ ನೆಲೆಗಳನ್ನು ಭಾರತವು ಬ್ರಹ್ಮೋಸ್ ಮೂಲಕ 90 ನಿಮಿಷಗಳಲ್ಲಿ ನಾಶ ಮಾಡಿದೆ. ಇನ್ನು 10 ಸೇನಾ ನೆಲೆಗಳಲ್ಲಿ ಪ್ರಮುಖ ಸೇನಾ ನೆಲೆಯಾದ ನೂರ್ಖಾನ್ ವಾಯುನೆಲೆ ಮೇಲೆ ಭಾರತದ ಕ್ಷಿಪಣಿ ಬಿದ್ದ ತಕ್ಷಣವೇ ಪಾಕ್ ಕದನ ವಿರಾಮಕ್ಕಾಗಿ ಅಮೆರಿಕ ಕದ ತಟ್ಟಿತು ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂಥ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂಥ ನಿರ್ಣಯವನ್ನು ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನು ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂಥದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂಥದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂಥ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂಥದ್ದು. ಕಾರಣ 2 ರಾಷ್ಟ್ರಗಳ ನಡುವೆ
ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂಥದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂಥದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂಥದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಶ್ರೀನಗರದ ಲಾಲ್ ಚೌಕ್ ರಸ್ತೆಗಳು ಇವತ್ತು ಕೂಡ ಖಾಲಿಯಾಗಿವೆ. ಇಂದಿನ ಸಭೆ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ವ್ಯಾಪಾರಿಗಳು. ಮೊದಲೇ ಸೂಕ್ಷ್ಮ ಪ್ರದೇಶ, ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲಾಲ್ ಚೌಕ್ ಬಳಿಯಲ್ಲಿ ಪೊಲೀಸರು ಹಾಗೆ ಅರೆಸೇನೆ ನಿಯೋಜನೆ ಮಾಡಲಾಗಿದೆ. ಲಾಲ್ ಚೌಕ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟ ಕೂಡ ವಿರಳವಾಗಿದೆ. ಸದ್ಯಕ್ಕೆ ಇವತ್ತಿನ ಬೆಳಗ್ಗೆ ಹೊತ್ತಿಗೆ ಯಾವ ರೀತಿ ಇದೇ ಲಾಲ್ ಚೌಕ್ನಲ್ಲಿ ಪರಿಸ್ಥಿತಿ, ಇದರ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ಅಭಿಷೇಕ್ ನೀಡಿದ್ದಾರೆ, ನೋಡೋಣ. ಕಾಶ್ಮೀರದ ಪ್ರಸಿದ್ಧ ಪ್ರವಾಸಿ ತಾಣವಾದ ಲಾಲ್ ಚೌಕ್ ಮುಂಭಾಗದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳ ಮೀಟಿಂಗ್ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಕೊಂಚದ ಮಟ್ಟಿಗೆ ತಿಳಿಯಾಗಿದ್ರು ಕೂಡ ಈ ಸದ್ಯ ಇರುವಂತಹ ಪರಿಸ್ಥಿತಿಯ ಚಿತ್ರಣವನ್ನು ಕ್ಯಾಮ್ರಾ ಪರ್ಸನ್ ಮಧು ನಿಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಯ ಮೀಟಿಂಗ್ ನಂತರ ಯಾವುದೇ ರೀತಿಯ ತಿರುವನ್ನ ಪಡೆಯುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿರುವಂಥದ್ದು. ಸಾಮಾನ್ಯವಾಗಿ 9 ಗಂಟೆಗೆ ತೆಗಿತಾ ಇದ್ದಂಥ ಅಂಗಡಿಗಳು ಇವತ್ತು ಇಲ್ಲಿಯವರೆಗೂ ತೆಗೆದಿಲ್ಲ. ಕಾರಣ ಏನು ಅಂತ ನೋಡಿದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ಕುತೂಹಲ ಕೂಡ ಇವರಿಗೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ ಅನ್ನೋ ಒಂದು ಕಾರಣದಿಂದಾಗಿ ಈಗ ತೆಗೆದುಕೊಂಡಿರುವಂಥ ನಿರ್ಣಯವನ್ನ ನಾವು ಈ ಚಿತ್ರಣದಲ್ಲಿ ತೋರಿಸ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನ 12 ಗಂಟೆಯ ಒಂದು ಮೀಟಿಂಗ್ನ ನಂತರ ಯಾವ ರೀತಿ ಇರುತ್ತೆ, ಅದಾದ ನಂತರ ಇಲ್ಲಿ ಪೊಲೀಸರಾಗಿರ್ಬೋದು, ಇಲ್ಲಿನ ಸೇನೆ ಅಂಗಡಿಗಳನ್ನು ತೆಗೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಲಾಲ್ ಚೌಕ್ನ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆ ಆಗಿರ್ಬೋದು, ಸೇನೆಯ ನಿಯೋಜನೆ ಆಗಿರ್ಬೋದು, ಅರೆ ಸೇನೆಯ ನಿಯೋಜನೆಯನ್ನ ಮಾಮೂಲಿ ದಿನಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಇರಿಸಲಾಗಿರುವಂಥದ್ದು. ಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ನಿರ್ಧಾರಕ್ಕೆ ಇಲ್ಲಿರುವಂತ ಆಡಳಿತ ಬಂದಿರುವಂಥದ್ದು. ಸೊ ಒಂದಂತೂ ಖಚಿತ, ಇವತ್ತು ಓಪನ್ ಆಗಬೇಕಾಗಿದ್ದ ಮಾರ್ಕೆಟ್ ಸೋಮವಾರ ಬೆಳಿಗ್ಗೆ ಗಿಜುಗುಡ್ತಾ ಇದ್ದಂಥ ಈ ಒಂದು ರಸ್ತೆ ಇನ್ನೂ ಖಾಲಿ ಇರುವಂಥದ್ದು. ಕಾರಣ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಒಂದು ಕಾಳಗ ಏನಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯ ನಂತರ ಯಾವ ರೀತಿ ಬೇಕಾದರೂ ತಿರುಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈಗ ಅಂಗಡಿಗಳು ಬಂದಾಗಿರುವಂಥದ್ದು. ಒಂದಿಷ್ಟು ರಸ್ತೆಗಳು ಕೂಡ ಇದೇ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದು ಕಾಶ್ಮೀರದ ಮತ್ತೊಂದು ರೀತಿಯ ಚಿತ್ರಣ ಆಗಿರುವಂಥದ್ದು. ಕೊನೆಯದಾಗಿ ನಾವು ತೋರಿಸ್ತಾ ಇರುವಂಥದ್ದು ಇಲ್ಲಿರುವಂತ ಪೊಲೀಸರ ನಿಯೋಜನೆಯನ್ನ, ಇಲ್ಲಿರುವಂತ ಅರೆಸೇನೆಯ ನಿಯೋಜನೆಯನ್ನ, ಇಲ್ಲಿರುವಂತ ಒಂದಿಷ್ಟು ಮಫ್ತಿ ಪೊಲೀಸರನ್ನ ಯಾವುದೇ ಸಂದರ್ಭದಲ್ಲೂ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಈ ಸದ್ಯದ ಮಟ್ಟಿಗೆ ಲಾಲ್ ಚೌಕ್ನ ಬಳಿ ತೆಗೆದುಕೊಳ್ಳಲಾಗಿರುವಂಥದ್ದು. ಕಾಶ್ಮೀರದ ಲಾಲ್ ಚೌಕ್ನಿಂದ ಕ್ಯಾಮ್ರಾ ಪರ್ಸನ್